ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचने दत्ता सन्निधिं मानसे च तपो विद्या विरक्त्या सद्गुणौघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नोर्दम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदुष्टार्थसिद्धये मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः ಭಗವಂತನ ರೂಪದ ಚಿಂತನೆಯನ್ನು ದಾಸರು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಭಗವಂತ ಅವನನ್ನು ನಾವು ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಸಕಲ ಇಂದ್ರಿಯಾದಿಗಳಲ್ಲಿ ಇಂದ್ರಿಯ ನಿಯಾಮಕನಾಗಿ ಭಗವಂತ ಇರ್ತಾನೆ. ಇಂದ್ರಿಯಗಳಿಗೆ ಪ್ರೇರಕ ಶಕ್ತಿಯಾಗಿ ಭಗವಂತ ತಾನಿದ್ದುಕೊಂಡು ಇಂದ್ರಿಯಗಳ ಸಕಲ ವ್ಯಾಪಾರವನ್ನು ಕೂಡ ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನನ್ನ ಮನಸ್ಸಿನಲ್ಲಿ ಇತರ ಕಡೆಗಳಲ್ಲಿ ಭಗವದ್ ಉಪಾಸನೆಯನ್ನು ಮಾಡಿರತಕ್ಕಂತಹದ್ದಕ್ಕೆ ಫಲ ಏನು, ಅದನ್ನು ಆ ಚಿಂತನೆಯನ್ನು ಮಾಡಿದರೆ ಏನಾಗ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಮೂಲರೂಪನು ಮನದೊಳಿಹ ಭಗವಂತ ಮೂಲ ಸ್ವರೂಪನಾಗಿ ಅಂದರೆ ಅವನ ನಾವು ನಾರಾಯಣ ರೂಪವನ್ನು ಚಿಂತನೆ ಮಾಡಿದರೆ ಆ ನಾರಾಯಣ ರೂಪ ಅದು ಎಲ್ಲಿರ್ತದೆ ಅಂತ ಕೇಳಿದರೆ ಆ ನಾರಾಯಣ ರೂಪ ಅದು ಮನಸ್ಸಿನಲ್ಲಿ ಮನೋನಿಯಾಮಕವಾಗಿರತಕ್ಕಂತಹದ್ದು. ಆ ಮನೋನಿಯಾಮಕವಾದಂತಹ ರೂಪವನ್ನು ಹೇಳ್ತಾರೆ, ಅದು ನಾರಾಯಣ ರೂಪ ಅಂತ. ಅದಾದ ಮೇಲೆ ಶ್ರವಣವೇ ಇನ್ನು ಕಿವಿಯಲ್ಲಿ ಭಗವಂತ ನಮಗೆ ತತ್ತತ್ ಇಂದ್ರಿಯಗಳಲ್ಲಿ ತತ್ತತ್ ನಿಯಾಮಕನಾಗಿ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ಭಗವಂತ ಆ ಇಂದ್ರಿಯಗಳಲ್ಲಿ ಇಂದ್ರಿಯ ನಿಯಾಮಕನಾಗಿ ಅವನಿಲ್ಲ ಅಂತಾದರೆ ಆ ಇಂದ್ರಿಯಗಳಲ್ಲಿ ಅಪಟುತ್ವ ಅಂದರೆ ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾದಂತಹ ಸಾಮರ್ಥ್ಯ ಅದು ಇರೋದಿಲ್ಲ. ಅದಕ್ಕೋಸ್ಕರ ನಮಗೆ ಶಾಸ್ತ್ರಕಾರರು ಸ್ಮೃತಿಕಾರರು ಹೇಳುವುದೇನು ಅಂತ ಕೇಳಿದರೆ ಆ ಭಗವಂತನ ರೂಪದ ಚಿಂತನೆಯನ್ನು ನಾವು ಮಾಡಿದೆವು ಅಂತಾದರೆ ಶ್ರವಣದಲ್ಲಿ ಶ್ರವಣೇಂದ್ರಿಯದಲ್ಲಿ ಭಗವಂತನ ಮತ್ಸ್ಯ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನು ಕೂರ್ಮ ರೂಪವನ್ನು ಕಣ್ಣಿನಲ್ಲಿ, ಅದಾದ ಮೇಲೆ ವರಾಹ ರೂಪವನ್ನು ತ್ವಗಿಂದ್ರಿಯದಲ್ಲಿ, ನಾಲಿಗೆಯಲ್ಲಿ ನರಸಿಂಹ ರೂಪ, ವಾಮನದಲ್ಲಿ ವಾಮನ ಅವನು ಮೂಗಿನಲ್ಲಿ, ಇನ್ನು ಬಾಯಿಯಲ್ಲಿ ಪರಶುರಾಮ ರೂಪ, ಹಸ್ತದಲ್ಲಿ ರಾಮ, ಪಾದದಲ್ಲಿ ಕೃಷ್ಣ. ಹೀಗೆ ಭಗವಂತನ 10 ಮತ್ಸ್ಯಾದಿ ಏನು ರೂಪಗಳನ್ನು ನಾವು ಹೇಳ್ತೇವೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಅಂತ ಹೇಳಿಕೊಂಡು ಆ ಎಲ್ಲ ರೂಪಗಳನ್ನು ದೇಹದ ಎಲ್ಲ ಅವಯವಗಳಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಬರ್ತದೆ. ದೇಹದ ಇಂದ್ರಿಯಗಳು ಇದೆ.
ಇರತಕ್ಕಂತಹ ಇಂದ್ರಿಯಗಳು ಪಟುವಾಗಿರಬೇಕು. ಅಂದರೆ ಪಟುವಾಗಿರಬೇಕು ಅಂತಂದರೆ ಇಂದ್ರಿಯಗಳಲ್ಲಿ ಚೆನ್ನಾಗಿ ಅದರ ಕಾರ್ಯವನ್ನು ಮಾಡಬೇಕು. ಕಣ್ಣಿದೆ, ಕಿವಿ ಇದೆ, ಅದು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅಂತಾದರೆ, ಇಂದ್ರಿಯಗಳಲ್ಲಿ ಸಾಮರ್ಥ್ಯವೇ ಇಲ್ಲ ಅಂತಾದರೆ ಕಣ್ಣಿರುವುದು ಯಾಕೆ ಅಂತ ಕೇಳಿದರೆ ಅದರ ದರ್ಶನಕ್ಕೋಸ್ಕರ. ಭಗವದ್ ದರ್ಶನವೋ ಅಥವಾ ಇನ್ನಿತರ ಯಾವುದೋ ಯೋಗ್ಯವಾದಂತಹ ತೀರ್ಥಕ್ಷೇತ್ರಾದಿಗಳ ದರ್ಶನವೋ, ಇದಕ್ಕೋಸ್ಕರವಾಗಿ ಕಣ್ಣು, ಕಿವಿ ಇತ್ಯಾದಿಗಳನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಎಲ್ಲ ಇಂದ್ರಿಯಗಳು ಇದ್ದು ಅದನ್ನು ಉಪಯೋಗಿಸಿಕೊಂಡಿಲ್ಲ ಅಂತಾದರೆ ಆವಾಗ ಆ ಇಂದ್ರಿಯಗಳು ಇದ್ದೂ ಕೂಡ ವ್ಯರ್ಥ. ಅದಕ್ಕೋಸ್ಕರವಾಗಿ ಇಂದ್ರಿಯಗಳನ್ನು ನಾವು ವ್ಯರ್ಥಗೊಳಿಸಬಾರದು. ಮತ್ತು ಆ ಇಂದ್ರಿಯಗಳನ್ನು ನಿಯಾಮಕನಾಗಿರತಕ್ಕಂತಹ ಭಗವದ್ರೂಪದ ಚಿಂತನೆ, ಅದರ ಅರಿವನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಇಂದ್ರಿಯಗಳಲ್ಲಿ ಯಾವುದು ಮುಖ್ಯ ಅಂತ ಕೇಳಿದರೆ ಸರ್ವೇಂದ್ರಿಯಾಣ ಮನಸ್ಸಃ ಅಂತ. ಮನಸ್ಸು ಅತೀ ಮುಖ್ಯವಾದಂತಹದ್ದು. ಯಾಕೆ ಅಂತ ಕೇಳಿದರೆ ಮನಸ್ಸು ಒಂದು ಅದು ತನ್ನ ಕಾರ್ಯವನ್ನು ಮಾಡಿಲ್ಲ ಅಂತಾದರೆ, ಅಂದರೆ ಎಲ್ಲವೂ ಇದೆ, ಮನಸ್ಸೊಂದು ಇಲ್ಲ ಅಂತಾದರೆ ದೇವರನ್ನು ನೋಡ್ತಾ ಇದ್ದಾನೆ, ಪ್ರದಕ್ಷಿಣೆಯನ್ನು ಬರ್ತಾನೆ, ಅಥವಾ ಇನ್ನಿತರ ಯಾವುದೋ ಕಾರ್ಯಾದಿಗಳನ್ನು ಮಾಡ್ತಾನೆ. ಕಾರ್ಯವನ್ನು ಮಾಡ್ತಾ ಇರುವಾಗ ಅದರಲ್ಲಿ ಮನಸ್ಸು ಒಂದು ಇಲ್ಲ ದೇವರಲ್ಲಿ ಅಂತಾದರೆ ಯಾವುದೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ನಾವು ಯಾವ ಕಾರ್ಯವನ್ನು, ಯಾವ ಕೆಲಸವನ್ನು ಮಾಡ್ತಾ ಇರ್ತೇವೆಯೋ, ಯಾವುದನ್ನು ನಾವು ದೇವರಿಗೆ ಪ್ರದಕ್ಷಿಣೆ ಬರುವಾಗಲೋ ಅಥವಾ ದೇವರ ಪೂಜಾದಿಗಳನ್ನು ಮಾಡುವಾಗಲೋ ಅಥವಾ ಇನ್ನಿತರ ಯಾವುದೇ ದೇವತಾ ವಿಷಯಕವಾಗಿ ದೇವತಾ ಸಂಬಂಧಿಯಾದ ಕಾರ್ಯವನ್ನು, ಕೆಲಸವನ್ನು ಮಾಡ್ತಾ ಇರುವಾಗ ನಮಗೆ ಅತೀ ಅವಶ್ಯಕವಾಗಿ ಬೇಕಾದದ್ದು ಯಾವುದು ಅಂತ ಕೇಳಿದರೆ ಅದು ಮನಸ್ಸು. ಮನಸ್ಸು ಅದನ್ನು ನಾವು ಭಗವಂತನಲ್ಲಿ ಚೆನ್ನಾಗಿ ಇಡಬೇಕು. ಯಾಕೆ ಅಂತಂದರೆ ಮನಸ್ಸು ಒಂದು ಭಗವಂತನಿಗೆ ಕೊಟ್ಟಿಲ್ಲ ಅಂತ ಅಂದರೆ ಯಾವ ಇಂದ್ರಿಯಗಳನ್ನು ಕೊಟ್ಟು ಕೂಡ ಪ್ರಯೋಜನ ಇಲ್ಲ. ಆ ಎಲ್ಲ ಇಂದ್ರಿಯಗಳು ಕೂಡ ಹತೋಟಿಯಲ್ಲಿರುವುದು ಎಲ್ಲಿ ಕೇಳಿದರೆ ಮನಸ್ಸು. ಮನಸ್ಸನ್ನು ಏಕಾಗ್ರತೆ ಚಿತ್ತದಿಂದಾಗಿ ದೇವರನ್ನು ನೋಡುವಾಗ, ಧ್ಯಾನ ಮಾಡುವಾಗ ಅಥವಾ ಇನ್ನಿತರ ಎಲ್ಲ ವಿಷಯಗಳಲ್ಲಿಯೂ ಕೂಡ ಆ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ತದನಂತರದಲ್ಲಿ ಆ ಕಾರ್ಯ ಅದನ್ನು ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ನಮಗೆ ಎಲ್ಲ ಸ್ಮೃತಿಕಾರರಾಗಲಿ, ಪುರಾಣಕಾರರಾಗಲಿ ಅಥವಾ ವೇದ ಕಾಲೀನದಲ್ಲಿರತಕ್ಕಂಥ ಎಲ್ಲ ರಚನೆಗಳಲ್ಲಿಯೂ ಕೂಡ ನಮಗೆ ತೋರಿಸಿ ಬರುವಂತಹದ್ದು, ಕಂಡು ಬರುವಂತಹದ್ದು ಇದೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ರೂಪದ ಚಿಂತನೆಯನ್ನು ಇರಿಸಿಕೊಂಡು ದೇವರನ್ನು ನೋಡ್ತಾನೆ. ನೋಡಿದಾಗ ಆ ಭಗವಂತನ ಇದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೂಡ ಹೇಳ್ತಾರೆ. ಎಲ್ಲಿ ಜಿನವಿಮೋಹಕ ಬುದ್ಧ ಪಾಯು ಅನುಜ ಭಂಜನ ಕಲ್ಕಿ ಮೇಢ್ರದಿ ಇನಿತು ದಶರೂಪಗಳ ಅಂತ ಹೇಳಿಕೊಂಡು ಯಾವ ವಿಷಯಗಳಲ್ಲಿಯೂ ಕೂಡ ಇದ್ದರೂ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಶ್ವಪನ್ ಶ್ವಸನ್ ಪ್ರಲಪನ್ ವಿಸರ್ಜನ್ ಗೃಣ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಅಂತ. ಯಾವುದೇ ಕಾರ್ಯವನ್ನು ಇಷ್ಟೇ ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಇರುವಂತಹ ಕಾರ್ಯಗಳು ಎಷ್ಟು ಅಂತ ಕೇಳಿದ್ರೆ ಇಷ್ಟೇ. ಒಂದಾ ಪಶ್ಯನ್ ನೋಡ್ತಾ ಇರ್ತಾನೆ, ಯಾವುದೋ ಒಂದು ವಿಷಯವನ್ನು ನೋಡ್ತಾನೆ. ಆ ವಿಷಯದಲ್ಲಿ ನೋಡುವಿಕೆ ಎಂಬ ಧರ್ಮ ಅದು ಎಲ್ಲಿಂದ ಅದು ನೋಡಬೇಕು. ಕಣ್ಣಿದೆ, ಕಣ್ಣು ಇದ್ದಾಗ ಕಣ್ಣಿನ ನಿಯಾಮಕವಾದಂತಹ ಇಂದ್ರ ಇಲ್ಲ, ಅಲ್ಲಿ ಸೂರ್ಯಚಂದ್ರಾದಿಗಳು ಉಂಟು ಅಂತಾದರೆ ಇದು ಕೇವಲ ಗೋಲಕ ಮಾತ್ರ ಆಯಿತು. ಅಂದರೆ ಈ ಕಣ್ಣು ಕಾಣಿಸಬೇಕು ಅಂತ ಅಂದರೆ ಕಣ್ಣಿನಲ್ಲಿ ಯಾವುದೋ ಒಂದು ಶಕ್ತಿ ಬೇಕು. ಆ ಶಕ್ತಿಯನ್ನು ನಾವು ಆ ಭಗವಂತನ ಚಿಂತನೆಯನ್ನು ಮಾಡ್ತೇವೆ. ಆ ಪಶ್ಯನ್ ಶೃಣ್ವನ್ ಇಂದ್ರಿಯ ಇದೆ, ಕಿವಿ ಇದೆ. ಆ ಕಿವಿ ಯಾಕೆ ನಮಗೆ ಇಂತಿಷ್ಟು ವಯಸ್ಸಾದ ಮೇಲೆ ಅಥವಾ ಯಾವುದೋ ಒಂದು ವ್ಯವಸ್ಥೆಯಿಂದಾಗಿ ಕಣ್ಣಿನ ಅಥವಾ ಶ್ರವಣೇಂದ್ರಿಯದಲ್ಲಿ ಸಾಮರ್ಥ್ಯ ಹೋಗ್ತದೆ, ಅಥವಾ ಕಣ್ಣಿನ ಸಾಮರ್ಥ್ಯ ಹೋಗ್ತದೆ, ಅಥವಾ ಇನ್ನಿತರ ಎಲ್ಲ ಇಂದ್ರಿಯಗಳ ಸಾಮರ್ಥ್ಯ ಹೋಗ್ತದೆ. ಹೇಗೆ ಅಂತ ಕೇಳಿದ್ರೆ ಆಗ ಅದಕ್ಕೆ
ಏನು ವ್ಯವಸ್ಥೆ ಅಂತ ಕೇಳಿದ್ರೆ, ಯಾವುದೇ ವ್ಯವಸ್ಥೆಗಳಿದ್ದಾಗ ದೇವತಾ ವ್ಯವಸ್ಥೆಯನ್ನು ನೀನು ನೋಡ್ತಿ, ದೇವತಾ ವ್ಯವಸ್ಥೆಯಲ್ಲಿ ಇರ್ತಿ ಅಂತಾದರೆ ಅದಕ್ಕೆ ಪಶ್ಯನ್, ಶೃಣ್ವನ್, ಸ್ಪೃಶನ್ ಯಾವುದನ್ನಾದರೂ ಮುಟ್ತಿ ಅಂತಾದರೆ ಆ ಮುಟ್ಟುವಿಕೆ ಎಂಬ ಧರ್ಮವೂ ಕೂಡ ಅದರಲ್ಲಿ ನಿಯಾಮಕವಾದಂತಹ ರೂಪ ಬೇಕು. ಯಾಕೆಂದರೆ ತ್ವಗೀಂದ್ರಿಯದ ಸಾಮರ್ಥ್ಯ, ತ್ವಗೀಂದ್ರಿಯದಲ್ಲಿರ್ತಕ್ಕಂತಹ ದೇವತೆ ಹೊರಟು ಬಿಟ್ಟ ಅಂತಾದರೆ ಯಾವುದೇ ರೀತಿಯಾಗಿ ಯಾವುದೂ ಕೂಡ ಕಾಣಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ. ಕಿವಿಯಲ್ಲಿದ್ದು ಕೇಳಬೇಕು ಅಂತಾದರೂ ಕೂಡ ಒಂದು ಶಕ್ತಿ ಬೇಕು. ಅದಾದ ಮೇಲೆ ನೋಡುವಂತಹ ಸಾಮರ್ಥ್ಯ, ಯಾವುದೋ ಒಂದು ವ್ಯವಸ್ಥೆಯನ್ನು, ಒಂದು ದ್ರವ್ಯವನ್ನು ನೋಡ್ತಾನೆ ಅಂತಾದರೆ ನೋಡುವಿಕೆ, ಆ ಕಣ್ಣಿನಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಶಕ್ತಿ ಅದು ಏನು ಮಾಡಿದೆ, ಹೊರಗಿನ ಪದಾರ್ಥಗಳನ್ನು ನೋಡಿಸ್ತದೆ. ಇನ್ನು ಕೇಳುವಂತಹದ್ದು, ಮುಟ್ಟಿಸುವಂತಹದ್ದು, ಘ್ರಾಣೇಂದ್ರಿಯದ ಮೂಲಕವಾಗಿ ಯಾವುದೋ ಒಂದು ಪದಾರ್ಥವನ್ನು ಆಘ್ರಾಣನೆ ಮಾಡ್ತಾನೆ, ಅದರ ಸ್ಮೆಲ್ಲನ್ನು ತಗೊಳ್ತಾನೆ. ಆ ಸ್ಮೆಲ್ ಒಂದು ವೇಳೆ ಮೂಗಿನಲ್ಲಿ ಸಾಮರ್ಥ್ಯವೇ ಕೆಟ್ಟು ಹೋಗಿದೆ ಅಂತಾದರೆ ಯಾವ ಆಘ್ರಾಣನೆಯೂ ಕೂಡ ಈ ಘ್ರಾಣೇಂದ್ರಿಯದ ಮೂಲಕವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಘ್ರಾಣೇಂದ್ರಿಯ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಗಚ್ಚನ್, ಕಾಲು ನಡಿಬೇಕು. ಜಯಂತ, ಪಾದಾತ್ಮನೆ ಜಯಂತಾಯ ನಮಃ, ಪಾಯುವಾತ್ಮನೆ ಮಿತ್ರಾಯ ನಮಃ, ಪಸ್ತಾತ್ಮನೆ ಅಂತ ಹೇಳಿಕೊಂಡು ತತ್ತದ್ದೇವತೆಗಳನ್ನು ನಾವು ನ್ಯಾಸ ಮಾಡಬೇಕು. ನಮೋವಸ್ತಾತ್ವಿಕಾ ದೇವಾಹ ಅಂತ ನಿತ್ಯದಲ್ಲೂ ಕೂಡ ನಾವು ಹೇಳ್ತೇವಲ್ವ. ತತ್ವಾಭಿಮಾನಿ ದೇವತೆಗಳು ಕೈಯಲ್ಲಿ ಮಲಗಿರ್ತಾನೆ. ಮಲಗಿದಂತಹ ವ್ಯಕ್ತಿಗೆ ಒಂದು ಸೈಡ್ ಪಾರ್ಶ್ವವಾಯು ಆಯಿತು ಅಂತಾದರೆ ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಪಾರ್ಶ್ವವಾಯು ಆದಾಗ ಯಾಕೆ ಒಂದು ಬದಿಯ ಸಾಮರ್ಥ್ಯವೇ ಕಳೆದು ಹೋಗ್ತದೆ? ಇದರ ವ್ಯವಸ್ಥೆ ಏನು? ವೈದ್ಯರೂ ಕೂಡ ಯಾವುದೇ ರೀತಿಯಾಗಿ ಅವರು ಏನೂ ಮಾಡಲಿಕ್ಕಾಗೋದೇ ಇಲ್ಲ. ಹಾಗಿದ್ದರೆ ಯಾವುದೋ ಒಂದು ಅದ್ಭುತವಾದಂತಹ ಒಂದು ಶಕ್ತಿ, ಅದು ಯಾವುದೋ ಒಂದು ಇಷ್ಟರ ತನಕ ಇತ್ತು. ಒಂದು ಬದಿಯಲ್ಲಿ ಕೈ ಎತ್ತುತ್ತಾ ಇದ್ದ, ಒಂದು ದಿವಸದ ನಂತರ ಯಾವುದೋ ಒಂದು ಬದಿಯಲ್ಲಿ ಪಾರ್ಶ್ವವಾಯು ಬಂತು ಅಂತಾದರೆ ಆವಾಗ ಒಂದು ಬದಿಯಲ್ಲಿ ಕೈ ಎತ್ತಲಿಕ್ಕಾಗೋದಿಲ್ಲ, ನಡಿಲಿಕ್ಕಾಗೋದಿಲ್ಲ. ಈ ರೀತಿಯಾಗಿರತಕ್ಕಂಥ ಒಂದಷ್ಟು ಅವ್ಯವಸ್ಥೆಗಳು ದೇಹದಲ್ಲಿ ಆಗ್ತವೆ. ಯಾಕೆ ಅಂತ ಕೇಳಿದಾಗ ಅದಕ್ಕೆ ತತ್ವಾಭಿಮಾನಿ ದೇವತೆಗಳನ್ನು ನಾವು ನಿತ್ಯದಲ್ಲೂ ಕೂಡ ಚಿಂತನೆ ಮಾಡಬೇಕು. ಆಯಾಯ ಇಂದ್ರಿಯಗಳಲ್ಲಿ ಕಣ್ಣು ಕಾಣಬೇಕು, ಕಿವಿ ಕೇಳಬೇಕು, ಘ್ರಾಣೇಂದ್ರಿಯ, ಅದಕ್ಕೆ ಘ್ರಾಣೇಂದ್ರಿಯದ ಸ್ಮೆಲ್ ಅಂದರೆ ಯಾವುದೋ ಪದಾರ್ಥಗಳ ಸ್ಮೆಲ್ ಬರಬೇಕು. ಅದಾದ ಮೇಲೆ ಕಾಲು ನಡೀಬೇಕು, ಕೈಯನ್ನು ಎತ್ತಲಿಕ್ಕಾಗಬೇಕು ಅಂತಾದರೆ ಆಯಾಯ ದೇವತೆಗಳು, ಆಯಾಯ ಶಕ್ತಿ ಅದರಲ್ಲಿರಬೇಕು. ಆದರೆ ಈ ಸಾಮರ್ಥ್ಯವನ್ನು ನಾವು ಏನು ಕರಿತೇವೆ, ಭಗವಂತನ ಒಂದು ಅಲೌಕಿಕವಾಗಿರತಕ್ಕಂತಹ ಅದ್ಭುತವಾದಂತಹ ಒಂದು ಸಾಮರ್ಥ್ಯ ಅಂತ ಕರಿತೇವೆ. ಹಾಗೆ ಆ ದೇವತಾ ವ್ಯವಸ್ಥೆಯನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಪ್ರಲಪನ್ ಮಾತನಾಡ್ತಾ ಇರ್ತಾನೆ. ಹಿಂದಿನ ದಿವಸದನಕ್ಕೂ ಮಾತಾಡಿದ್ದಾನೆ, ರಾತ್ರಿ ಮಲಗುವಾಗಲೂ ಮಾತಾಡಿದ್ದಾನೆ, ಬೆಳಿಗ್ಗೆ ಏಳುವಾಗ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ ಯಾಕೆ ಮಾತಾಡ್ತಾ ಇಲ್ಲ? ಬಾಯಿಯಲ್ಲಿ ಸಾಮರ್ಥ್ಯ ಅಗ್ನಿ ಇತ್ತು. ಯಾವಾಗ ಅಗ್ನಿ ಇತ್ತು? ಮಾತನಾಡುವಂತಹ ಸಾಮರ್ಥ್ಯ ಇದ್ದಾಗ ಅಗ್ನಿ ಇತ್ತು. ಅಗ್ನಿ ಯಾವಾಗ ಶಾಂತ ಆಯಿತು ಅಂತ ಕೇಳಿದರೆ ಯಾವಾಗ ಈ ಇಂದ್ರಿಯಗಳನ್ನು ತಾನು ಯಾವುದೋ ಒಂದು ಬೇಡವಾದಂತಹ ವಿಚಾರಗಳಲ್ಲಿ ತನ್ನ ತೊಡಗಿಸಿಕೊಂಡಾಗ ಇದರಲ್ಲಿರ್ತಕ್ಕಂತಹ ಸಾಮರ್ಥ್ಯ ಹೋಯಿತು. ಅದರಿಂದ ಬಾಯಿಯಲ್ಲಿ ಯಾವ ಸಾಮರ್ಥ್ಯಗಳು ಉಳ್ಕೊಂಡಿಲ್ಲ, ಅದರಿಂದಾಗಿ ಹೋಯಿತು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕೃಷ್ಣ ಹೇಳಿದ್ದನ್ನೇ, ನೀವು ಏನನ್ನೇ ಗ್ರಂಥನ್ನು ಹಿಡಿದುಕೊಳ್ಳುವಂತಹದ್ದಾಗಲಿ ನಿಮಿಷನ್ನಪಿ ಕಣ್ಣನ್ನು ಮುಚ್ಚಿಕೊಳ್ತೇವೆ, ಕಣ್ಣನ್ನು ತೆರೀತೇವೆ. ಮುಚ್ಚಿದಂತಹ ಕಣ್ಣು ತೆರೀಬೇಕು ಅಂತಾದರೂ ಕೂಡ ಭಗವಂತನ ವ್ಯವಸ್ಥೆ ಬೇಕು. ಏನ ವಿನಾ ತೃಣಮಪಿ ನ ಚಲತಿ ಅಂತ ನಾವು ಭಾಗವತ ನಮಗೆ ಹೇಳ್ತದೆ. ಏನು ಅಂತ ಕೇಳಿದರೆ ಭಗವಂತನ ಒಂದು ಚಿಂತನೆ, ಭಗವಂತನ ಒಂದು ಸಣ್ಣ ಅನುಗ್ರಹ ಇಲ್ಲ ಅಂತಾದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅದು ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಷ್ಟೆಲ್ಲ ದೇಹದಲ್ಲಿ ಸಾಮರ್ಥ್ಯಗಳನ್ನು ಕೊಟ್ಟು ನಡೆಸ್ತಾ ಇದ್ದಾನಲ್ವ, ಇದು ಯಾರು ಅಂತ ಎಂಬುದನ್ನು ಒಂದು ಕ್ಷಣ ನಾವು ಚಿಂತನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಒಂದು ವೇಳೆ ಯಾವ ಇಂದ್ರಿಯಗಳಲ್ಲಿಯೂ ಕೂಡ ಇಷ್ಟೆಲ್ಲ ಸಾಮರ್ಥ್ಯಗಳು ಆರಂಭದಿಂದ ಯಾವುದೋ ಒಂದು ದಿವಸ ನಾವು ಹುಟ್ಟಿದ್ದೇವೆ,
ಹುಟ್ಟಿದಂತಹ ವ್ಯವಸ್ಥೆಯಿಂದಾಗಿ ಇವತ್ತಿನ ದಿವಸ ತನಕ ಅಂದಿಟ್ಟುಕೊಳ್ಳುವ. ಇಲ್ಲಿಯ ತನಕ ಒಂದು ದಿವಸಗಳು ಕೂಡ ನಮ್ಮ ಶ್ವಾಸೋಚ್ಛ್ವಾಸ ರಜೆ ತಗೊಂಡಿಲ್ಲ. ಈ ಘ್ರಾಣೇಂದ್ರಿಯದ ಮೂಲಕವಾಗಿ ಹುಟ್ಟಿದಾಗ ಶ್ವಾಸೋಚ್ಛ್ವಾಸ ಆಗ್ತಾ ಇತ್ತು. ಇಲ್ಲ, ನಾನು ರಾತ್ರಿ ಶ್ವಾಸೋಚ್ಛ್ವಾಸವನ್ನು ಮಾಡುವುದಿಲ್ಲ ಅಂತ ಎಲ್ಲಿಯಾದರೂ ಹೇಳ್ತೇವೆಯಾ? ಇಲ್ಲವೇ ಇಲ್ಲ. ಮತ್ತೇನು ಕೇಳಿದ್ರೆ ಶ್ವಾಸೋಚ್ಛ್ವಾಸ ಅದು ಆಗಬೇಕು ಅಂತಾದರೆ ಶ್ವಾಸೋಚ್ಛ್ವಾಸದಲ್ಲಿ ಯಾವ ದೇವತೆ ಅಂದರೆ ಪ್ರಾಣದೇವತೆ ಅವನು ಏನಾಗಿರ್ತಾನೆ ಅಂತ ಕೇಳಿದರೆ, ಅವನು ಈ ದೇಹದಲ್ಲಿದ್ದುಕೊಂಡು ನಿತ್ಯದಲ್ಲಿಯೂ ಕೂಡ ಹಂಸನಾಮಕನಾಗಿರ್ತಕ್ಕಂತಹ ಭಗವಂತನ ಚಿಂತನೆಯಲ್ಲಿ ಮಾಡ್ತಾ ಇರ್ತಾನೆ. ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾ ಇರ್ತಾನೆ. ಈ ಹಂಸನಾಮಕ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇರುವಂತಹ ಪ್ರಾಣದೇವರು ಒಂದು ದಿವಸಗಳು ಕೂಡ ಒಂದು ಏನೋ ವಿರಾಮ ಅಂತ ಇಲ್ಲವೇ ಇಲ್ಲ. ಎಲ್ಲ ಇಂದ್ರಿಯಗಳು ವಿರಾಮ ಆಗ್ತದೆ. ರಾತ್ರಿ ಹೊತ್ತು ಮಲಗಿದಾಗ ಕಣ್ಣು ಮುಚ್ಚಿಕೊಳ್ಳುತ್ತದೆ. ಕಿವಿಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಕೇಳಿದ್ರೂ ಕೂಡ ಮಾತನಾಡಿದರೂ ಕೂಡ ಗೊತ್ತಾಗುವುದಿಲ್ಲ. ಆದರೆ ಯಾವುದಾದ್ರೂ ಹಿಂದೆ ಸ್ಪರ್ಶವಾದಂತಹ ವಸ್ತುಗಳನ್ನು ಮುಟ್ಟಿಸಿದರೂ ಕೂಡ ಗೊತ್ತಾಗುವುದಿಲ್ಲ. ಇನ್ನು ಯಾವುದಾದ್ರೂ ಮಧುರವಾಗಿರತಕ್ಕಂತಹ ಪದಾರ್ಥದ ಸ್ಮೆಲ್ ಆಘ್ರಾಣ ಅದು ಕೂಡ ಗೊತ್ತಾಗುವುದಿಲ್ಲ. ಆದರೆ ಒಂದು ಯಾವತ್ತೂ ಕೂಡ ಜಾಗೃತವಾಗಿರ್ತದೆ. ಅದು ಯಾವುದು ಅಂತ ಕೇಳಿದರೆ ನಮ್ಮ ಶ್ವಾಸೋಚ್ಛ್ವಾಸ, ಪ್ರಾಣದೇವರು ಒಂದು ದಿವಸವೂ ಕೂಡ ತಮ್ಮ ಕೆಲಸವನ್ನು ಕಾರ್ಯವನ್ನು ಅದಕ್ಕೆ ವಿರಾಮ ಅಂತಿಲ್ವೇ ಇಲ್ಲ. ಇಲ್ಲ, ನಾನು ಹುಟ್ಟುವಾಗ ಉಸಿರಾಡ್ತಾ ಇದ್ದೆ, ನಾನು ರಾತ್ರಿ ಹೊತ್ತು ಉಸಿರಾಡುವುದಿಲ್ಲ, ಮತ್ತೆ ಮರುದಿವಸ ಬೆಳಗ್ಗೆ ಎದ್ದ ಮೇಲೇ 4 ಗಂಟೆಗೆ ಬೇಗ ಹೇಳ್ತೇನೆ, 4 ಗಂಟೆಗೆ ಎದ್ದು ನಾನು ಉಸಿರಾಡಲಿಕ್ಕೆ ಆರಂಭ ಮಾಡೋದು ಅಂತ ಹೇಳಿದರೆ ಯಾರೂ ಕೂಡ ಈ ವಾದವನ್ನು ಒಪ್ಪಿಕೊಳ್ಳೋದಿಲ್ಲ. ಮೂರ್ಖ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ನಾನು ಉಸಿರಾಡುವುದಿಲ್ಲ, ರಾತ್ರಿ ಹೊತ್ತು ನಾನು ಮಲಗಿರ್ತೇನೆ, ಮಲಗಿದ್ದಾಗ ಅಲ್ಲಿ ಉಸಿರಾಟವು ಕೂಡ ಮಲಗಿರ್ತದೆ. ಆದ್ದರಿಂದ ಮತ್ತೆ ಉಸಿರಾಡುವುದು ಯಾವಾಗ ಅಂತ ಕೇಳಿದರೆ ಮರುದಿವಸ ಬೆಳಗ್ಗೆ ಎದ್ದ ಮೇಲೆ 4 ಗಂಟೆಗೋ 5 ಗಂಟೆಗೋ ಎದ್ದ ಮೇಲೆ ನಾನು ಉಸಿರಾಟವನ್ನು ಆರಂಭ ಮಾಡ್ತೇನೆ ಅಂತ ಹೇಳಿದರೆ ಯಾವತ್ತೂ ಕೂಡ ಒತ್ತುಕೊಳ್ಳಿಕ್ಕಾಗದೇ ಇರತಕ್ಕಂತಹದ್ದು. ಉಸಿರಾಟ ಅದು ಯಾವತ್ತೂ ಕೂಡ ನಿಲ್ಲದೇ ಇರತಕ್ಕಂತಹದ್ದು. ಮತ್ತೆ ಉಸಿರಾಟ ನಿಲ್ಲಬೇಕು ಅಂತಾದರೆ, ನಿಂತಿತು ಅಂತಾದರೆ ದೇಹವು ನಿಂತಿತು ಅಂತಾಯಿತು. ದೇಹದಲ್ಲಿಯೂ ಕೂಡ ಯಾವ ಒಂದು ಕಾರ್ಯಗಳು ಕೂಡ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ನಿಯಾಮಕವಾದಂತಹ ರೂಪ, ತತ್ತತ್ ರೂಪಗಳನ್ನು ತತ್ತ ನಿಯಾಮಕವಾದಂತಹ ರೂಪದ ಚಿಂತನೆಯನ್ನು ನಡೆಸಿಕೊಂಡು ಆ ಭಗವಂತ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾನೆ ಅಂತ ಹೇಳಿಕೊಂಡು ಇದನ್ನು ಚಿಂತನೆ ಮಾಡಬೇಕು. ಯತ್ ಕರೋಷಿ ಯದಶ್ನಾಶಿ. ಕೃಷ್ಣ ನಮಗೆ ಭಗವದ್ಗೀತೆ ದೊಡ್ಡದು. ಭಗವದ್ಗೀತೆಯನ್ನು ಒಂದು ಬಾರಿ ನಾವು ಅವಲೋಕನ ಮಾಡಿದೆವು ಅಂತ ಹೇಳಿದರೆ ಅದರ ಬೇರೆ ಯಾವುದೂ ಕೂಡ ನಮಗೆ ಬೇಕಾಗಿಲ್ಲ. ಯಾಕೆ ಅಂತಂದರೆ ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದಾಗೆ ಭಗವಂತ ನಮಗೆ ಕೃಷ್ಣ ಕೊಟ್ಟಿರತಕ್ಕಂತಹ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ ಯತ್ ಕರೋಷಿ, ನೀನು ಏನೆಲ್ಲ ಮಾಡ್ತೀಯೋ ಬೆಳಗ್ಗಿನಿಂದ ಸಾಯಂಕಾಲ ರಾತ್ರಿಯ ತನಕ ಏನೆಲ್ಲ ಕ್ರಿಯೆಗಳನ್ನು ಮಾಡ್ತೇವೆಯೋ, ಬೆಳಗ್ಗೆ ಹೇಳ್ತೇವೆ, ಮನೆಯನ್ನು ಗುಡಿಸ್ತೇವೆ, ಮನೆಯನ್ನು ಸಾರಿಸ್ತೇವೆ, ಹೀಗೆ ಬೇರೆ ಬೇರೆ ಕರ್ಮಗಳನ್ನು ನಮ್ಮಲ್ಲಿ ನಾವು ತೊಡಗಿಸಿಕೊಳ್ತೇವೆ. ಯತ್ ಕರೋಷಿ, ಇದೆಲ್ಲವೂ ಕೂಡ ಅದು ಭಗವಂತನ ಪ್ರೀತಿಯಾಗಲಿ, ಭಗವಂತನಿಗೆ ಇದೊಂದು ಸೇವೆ ಅಂತ ಅನಿಸಿಕೊಳ್ಳಿ ಅಂತ ಹೇಳಿಕೊಂಡು ನಾವು ಮಾಡ್ಬೋದು. ಯತ್ ಕರೋಷಿ ಯದಶ್ನಾಶಿ, ನಾವು ದೇಹ ಪೋಷಣೆಗೋಸ್ಕರವಾಗಿ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತೇವೆ. ಯಾವುದೋ ಸಹಜವಾಗಿರತಕ್ಕಂತಹ ಆಸೆ ಆಕಾಂಕ್ಷೆ, ಅದರಿಂದಾಗಿ ಏನೇನೋ ಪದಾರ್ಥಗಳನ್ನು ಅನ್ನ ಇನ್ನಿತರ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ. ಯೋಗ್ಯವಾದಂತಹ ಏನು ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ. ಯತ್ ಕರೋಷಿ ಯದಶ್ನಾಶಿ, ಯಾವುದನ್ನು ನೀನು ಹೊಟ್ಟೆಗೋಸ್ಕರವಾಗಿ ಸ್ವೀಕಾರ ಮಾಡ್ತೀಯೋ. ಯಜ್ಜುಹೋಷಿ, ಯಾವುದನ್ನು ನೀನು ಹವನವನ್ನು ಮಾಡ್ತೀಯೋ. ಯದಾಸಿಯತ್, ಯಾರಿಗೋ ಇನ್ನೊಬ್ಬನಿಗೆ ಉಪಕಾರವಾಗಲಿ ಅಂತ ಹೇಳಿಕೊಂಡು ಇನ್ನೊಬ್ಬರಿಗೆ ಯಾವುದನ್ನೋ ಒಂದು ಪದಾರ್ಥವನ್ನು ಕೊಡ್ತೀಯೋ. ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋ ಯತ್ ತಪಸ್ಯಸಿ, ದೇವತಾ ವಿಚಾರದಲ್ಲಿ ನೀನು ಇಟ್ಟುಕೊಂಡು
ದೇವತಾ ಪ್ರದಕ್ಷಿಣೆಯೋ, ದೇವತಾ ಧ್ಯಾನವೋ, ದೇವತಾ ಇನ್ನಿತರ ಯಾವುದೇ ಆಗಲಿ ಅದೆಲ್ಲವೂ ಕೂಡ ತತ್ಕುರುಷ್ವ ಮದರ್ಪಣಂ, ಇದೆಲ್ಲವೂ ಕೂಡ ಅವನಿಗೆ ಪ್ರೀತವಾಗಲಿ, ಅವನಿಗೆ ಅರ್ಪಿತವಾಗಲಿ ಎಂಬಂತಹ ಚಿಂತನೆಯಲ್ಲಿ ಈ ಕೆಲಸಗಳು ನಡೆಯಿತು ಅಂತಾದರೆ ಆವಾಗ ಆ ಕರ್ಮ ಅದು ಸಾರ್ಥಕವಾಗ್ತದೆ. ಅದಕ್ಕೋಸ್ಕರವಾಗಿ ಪಂಚಾಗ್ನಿ ಸಂಧಿ, ಪಂಚವ್ಯಾಪಕ ಸಂಧಿ ಅಂತ ಹೇಳಿಕೊಂಡು, ಪಂಚಮಹಾಯಜ್ಞ ಸಂಧಿ ಅಂತ ಹೇಳಿಕೊಂಡು ಭಗವಂತನ ಒಂದು ವ್ಯಾಪಿಸಿರತಕ್ಕಂತಹ ರೂಪವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಭಗವಂತ ಇದನ್ನು ನಾವು ಚಿಂತನೆ ಮಾಡಿದಾಗ, ಈ ರೂಪಗಳನ್ನು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಕಲುಷಂ ವೃಜನೈನೋಗ ಮಂಭೋ ದುರಿತ ದುಷ್ಕೃತಂ, ಭಗವಂತ ವೃಜಿನಗಳನ್ನು ಇಲ್ಲಿ ಹೇಳ್ತಾರಲ್ವ, ಅನುಭವಿಪ ಕೃಷ್ಣಾರ್ಪಣವೆನಲು ಕೈಗುಂಬ ವೃಜಿನಾರ್ದನ, ವೃಜಿನ ಏನೆಲ್ಲ ನಮ್ಮ ಪಾಪಗಳಿದೆಯೋ ಆ ಎಲ್ಲ ಪಾಪಗಳನ್ನು ಕೂಡ ವೃಜಿನಗಳನ್ನು ತಿಳಿದು ತಿಳಿಯದೆ ಯಾರೋ ಒಂದು ಎರಡು ರೀತಿಯಾಗಿರತಕ್ಕಂತಹ ಪಾಪಗಳು, ಎಲ್ಲ ಪಾಪಗಳಿಗೂ ಕೂಡ ಭಗವಂತ ಅದಕ್ಕೆ ಕ್ಷಮೆ ಅಥವಾ ಅದನ್ನು ನಾಶ ಮಾಡ್ತಾನೆ ಎಂಬುದಾಗಿ ನಮಗೆ ತಿಳಿಸಿಕೊಡುವಂತಹದ್ದು. ಅದನ್ನು ಜಗನ್ನಾಥದಾಸರು ತಮ್ಮ ಪದ್ಯಗಳ ಮೂಲಕವಾಗಿ, ಕನ್ನಡದ ಪದ್ಯಗಳ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಭಗವಂತ ವಿಶ್ವೋ ವಾಯು ಸಮುದ್ದಿಷ್ಟ ಅಂತ, ವಾಯು ಭಗವಂತ ವಾಯು ಅಂತ ಯಾಕೆ ಹೇಳಲ್ಪಡ್ತಾನೆ? ಭಗವಂತ ವಾಯು ಅಂತ ಅನಿಸಿಕೊಳ್ತಾನೆ ಯಾಕೆ ಅಂತಂದರೆ, ಅವನು ನಮ್ಮಲ್ಲಿರತಕ್ಕಂತಹ ಎಲ್ಲವನ್ನೂ ಕೂಡ ಶ್ರೇಷ್ಠ ವಾಯುದೇವರು ಎಲ್ಲ ಕರ್ಮಗಳನ್ನು ನಾವು ಅರ್ಪಣೆ ಮಾಡುವುದು ಯಾರಿಗೆ ಅಂತ ಕೇಳಿದರೆ ವಾಯುವಿನ ಮೂಲಕವಾಗಿ ಅದನ್ನು ಭಗವಂತನಿಗೆ ಅರ್ಪಿಸುವಂತಹದ್ದು. ಇಂತಹ ವಾಯುವಿನ ಮೂಲಕವಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ರೂಪಗಳು ಇನ್ನು ಮುಂದಿನ 7ನೆಯ ಸಂಧಿಯಲ್ಲಿ ಭಗವಂತನ ಒಂದಷ್ಟು ಪಂಚತನ್ಮಾತ್ರೆಗಳು ಅಂತ, ಶಬ್ದತನ್ಮಾತ್ರೆ, ಮಾತ್ರೆಗಳು ಏನೆಲ್ಲ ಶಬ್ದತನ್ಮಾತ್ರೆ, ರೂಪತನ್ಮಾತ್ರೆ, ರಸತನ್ಮಾತ್ರೆ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ನಮಗೆ ಪುರಾಣ ಸ್ಮೃತಿ ಕೊಟ್ಟಿರತಕ್ಕಂತಹದ್ದು. ಅದರ ವಿಸ್ತೃತವಾದಂತಹ ವಿಚಾರ ಇದೆಲ್ಲವೂ ಕೂಡ ವೈದಿಕವಾದಂತಹ ತುಂಬ ಸ್ವಲ್ಪ ಕ್ಲಿಷ್ಟವಾಗಿರತಕ್ಕಂತಹ ವಿಚಾರಗಳು. ಅಷ್ಟು ಪಕ್ಕಕ್ಕೆ ಇದರ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಎಲ್ಲ ವಿಚಾರಗಳು ಕೂಡ ಇದು ವೇದಾಂತದ ವಿಚಾರಗಳು. ವೇದಾಂತದಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುವಾಗ, ಸೃಷ್ಟಿಯ ವಿಚಾರವನ್ನು ಹೇಳ್ತಾ ಬರುವಾಗ ಮೂಲ ಪ್ರಕೃತಿಯಿಂದಾಗಿ ಆಮೇಲೆ ಶಬ್ದತತ್ವ, ಸ್ಪರ್ಶತತ್ವ, ರೂಪತತ್ವ, ಅಹಂಕಾರತತ್ವ, ಬುದ್ಧಿತತ್ವ, ಮನಸ್ತತ್ವ, ಈ ಎಲ್ಲ ತತ್ವಗಳನ್ನು ಹೇಳ್ತಾರೆ. ತತ್ವಗಳ ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂತಹ ತನ್ಮಾತ್ರೆಗಳು ಮೀಯಂತೆ ಇತಿ ಮಾತ್ರ ಅಂತ ಹೇಳಿಕೊಂಡು ಮಾನೆ ಆ ಜ್ಞಾನಾರ್ಥಕವಾಗಿರತಕ್ಕಂತಹ ಯಾವುದು ಜ್ಞಾನವೋ ಯಾವುದು ಜ್ಞೇಯವೋ ಅಂತಹ ತನ್ಮಾತ್ರೆಗಳನ್ನು ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಹೀಗೆ ನಮಗೊಂದಷ್ಟು ಈ ತನ್ಮಾತ್ರೆಗಳ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಭಗವಂತ 51 ವರ್ಣಗಳಿಂದ ವೇದ್ಯನಾಗಿದ್ದಾನೆ. ಯಾವುದು 51 ವರ್ಣಗಳು ಅಂತ ಕೇಳಿದ್ರೆ 51 ವರ್ಣಗಳನ್ನು ಆಚಾರ್ಯರು ಕೂಡ ತೋರಿಸಿಕೊಟ್ಟಿದ್ದಾರೆ. ಅಜ, ಆನಂದ, ಇಂದ್ರ, ಈಶಾ, ಉಗ್ರ, ಅ ಇ ಅಂತ ಹೇಳಿಕೊಂಡು ಏನು 51 ವರ್ಣಗಳಿದೆ. ಆ 51 ವರ್ಣಗಳಿಂದ ಅಜ, ಆನಂದ ರೂಪ, ಇಂದ್ರ ರೂಪ, ಈಶಾ, ಉಗ್ರ, ಊರ್ಜ, ಹೀಗೆ ಈ 51 ರೂಪಗಳನ್ನು ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವರ್ಣಗಳ ನಿತ್ಯತ್ವ, ವರ್ಣಗಳು ನಿತ್ಯ ಎಂಬಂಥ ವಿಚಾರಗಳನ್ನು ಹೇಳುವಾಗಲೂ ಕೂಡ ಈ ವಿಚಾರಗಳನ್ನು ಹೇಳಿದ್ದಾರೆ. ಇಲ್ಲಿ ಈಗ ದಾಸರು ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಯಾವುದು ಏನು ಅಂತ ಕೇಳಿದ್ರೆ, ಈ 51 ವರ್ಣಗಳಿಂದ ವೇದ್ಯನಾಗಿರ್ತಕ್ಕಂಥವನು
ವಾಚ್ಯನಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತನ ರೂಪ, ಮೂಲ ರೂಪವನ್ನು ಇಟ್ಟುಕೊಳ್ಳುವ. ನಾರಾಯಣ ರೂಪವನ್ನು ಅಥವಾ ವಿಷ್ಣು ರೂಪವನ್ನು ಯಾವುದೇ ರೂಪವನ್ನು ಇಟ್ಟುಕೊಳ್ಳಿ, ಅದು ಈ 51 ವರ್ಣಗಳಿಂದ ವೇದ್ಯ ವಾಚ್ಯ. ಈ 51 ವರ್ಣಗಳಿಂದ ವೇದ್ಯವಾಗಿರತಕ್ಕಂತಹ ವಾಚ್ಯವಾಗಿರತಕ್ಕಂತಹ ರೂಪ ಅದು ಎಲ್ಲಿದೆ ಅಂತ ಕೇಳಿದ್ರೆ ದೇಹದಲ್ಲಿ ವ್ಯಾಪಿಸಿಕೊಂಡಿದೆ. ದೇಹದಲ್ಲಿ ವ್ಯಾಪಿಸಿಕೊಂಡಿರತಕ್ಕಂತಹದ್ದು ಪೃಥ್ವಿ ತತ್ವ, ಜಲತತ್ವ, ತೇಜಸ್ತತ್ವ, ವಾಯುತತ್ವ, ಆಕಾಶ ತತ್ವ. ಈ 5 ಪೃಥ್ವಿ, ಅಪೋ, ತೇಜೋ, ವಾಯು, ಆಕಾಶ, ಈ 5 ತತ್ವಗಳು 5 ತತ್ವಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪಿಸಿಕೊಂಡಿರುವುದು ಅಷ್ಟೇ ಅಲ್ಲದೆ ಮತ್ತೇನು ಮಾಡಿದ್ದಾನೆ ಅಂತ ಕೇಳಿದ್ರೆ ಅದರಲ್ಲಿ ಭೂತಾಕಾಶ ಮತ್ತು ಅವ್ಯಾಕೃತಾಕಾಶ ಅಂತ 2 ವಿಧವಾದಂತಹ ಆಕಾಶ. ಅವ್ಯಾಕೃತಾಕಾಶಕ್ಕೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಅದು ಲಕ್ಷ್ಮೀದೇವಿ. ಅವ್ಯಾಕೃತಾಕಾಶದಿಂದ ಪ್ರತಿಪಾದ್ಯಳಾಗಿರತಕ್ಕಂಥವಳು. ಈ ಅವ್ಯಾಕೃತಾಕಾಶಕ್ಕೆ ಅಭಿಮಾನಿನಿ ಯಾರು ಅಂತ ಕೇಳಿದ್ರೆ ಅದು ಲಕ್ಷ್ಮಿ. ಅಂತಹ ಲಕ್ಷ್ಮೀದೇವಿ ಈ ಭೂತಾಕಾಶ ಅದು ಏನಾಗಿದೆ 5 ತನ್ಮಾತ್ರಗಳಲ್ಲಿ ದೇಹದಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಇರುವಂತಹದ್ದು. ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪಿಸಿಕೊಂಡಿದ್ದು ಉಪಯೋಗ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಶರೀರದಿ ವ್ಯಾಪಿಸಿ ಸುರಾಸುರರಿಗೆ ನಿರಂತರದಲ್ಲಿ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಸುರಾಸುರರಿಗೆ ನಿರಂತರವಾಗಿ ಏನು ಕೆಲವರಿಗೆ ಸುಖ, ಸುರರಿಗೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದಾಗ ಅದರಲ್ಲಿ ವಿಬುಧಾಸುರ ಸೌಖ್ಯ ದುಃಖ, ವಿಬುಧ ಅಸುರ ಸೌಖ್ಯ ದುಃಖ. ಭಗವಂತ ಯಾರ್ಯಾರಿಗೆ ಯಾವುದ್ಯಾವುದನ್ನು ಕೊಡಬೇಕೋ ಅದನ್ನು ಕೊಡ್ತಾನೆ. ವಿಬುಧರಿಗೆ ಸುಖವನ್ನ, ಅಸುರರಿಗೆ ದುಃಖವನ್ನ. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ ಅಂತ ಅವನನ್ನ ನಾರಾಯಣ ಏನು ಪುರಾಣದಲ್ಲಿ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಂತಹ ಆ ಭಗವಂತನ ವ್ಯಾಪಿಸಿರತಕ್ಕಂತಹ ಸುರಾಸುರರಿಗೆ ಅನುಗ್ರಹ ಅಥವಾ ಅದರಿಂದ ದುಃಖ ಸುಖ ದುಃಖಾದಿಗಳನ್ನು ಅನುಗ್ರಹ ಮಾಡುವಂಥವನು ಇಂತಹ ಭಗವಂತ. ಅಂಥವರಿಗೆ ದ್ವೇಷಿಸುವವರನ್ನು, ಯಾರು ಭಗವದ್ವೇಷಿಗಳಿದ್ದಾರೆ, ಭಗವಂತನ ಶಕ್ತಿಯನ್ನು ಭಗವಂತ ಇಲ್ಲ ಅಂತ ಹೇಳ್ತಾರೆ, ಅಥವಾ ಭಗವಂತನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ, ಇನ್ನು ಭಗವಂತನ ಸೃಷ್ಟಿಯನ್ನು ನಿಂದನೆ ಮಾಡ್ತಾರೆ, ಜಗತ್ತು ಇಲ್ಲ, ಜಗತ್ತು ಇದು ಶೂನ್ಯ, ಈ ರೀತಿಯಾಗಿ ತಮಗೆ ಮನಸ್ಸಿಗೆ ಬಂದಂತೆ ವಾಸ್ತವಿಕವಾದಂತಹ ವಿಚಾರವನ್ನಲ್ಲ, ಮತ್ತೆ ಮನಸ್ಸಿಗೆ ಬಂದಂತೆ ಜಗತ್ತನ್ನು ಅದನ್ನು ಇಂಟರ್ಪ್ರೆಟ್ ಮಾಡ್ತಾರೆ. ಹೇಳುವಂತಹದ್ದನ್ನು ಜಗತ್ತು ಏನು ಇದೆಯೋ, ವಾಸ್ತವಿಕವಾದಂತಹ ಜಗತ್ತು ಏನಿದೆಯೋ ಅಂತಹ ಜಗತ್ತನ್ನು ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ಅಂಥವರನ್ನ ಏನು ಮಾಡ್ತಾನೆ ಹೇಳಿದ್ರೆ ನಿರಂತರದಲ್ಲಿ ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಅವರಿಗೆ ಕೆಲವರಿಗೆ ಸುಖ, ವಿಬುಧರಿಗೆ ಸುಖ, ಅಸುರರಿಗೆ ದುಃಖವನ್ನ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಪಂಚ ತಂತ್ರಸಾರದಲ್ಲಿಯೂ ಕೂಡ ಆ ವಿಚಾರಗಳನ್ನು ಅಜಾನಂದ ಇಂದ್ರ ಈಶಾ ಉಗ್ರ ಹೀಗೆ ಆ ಭಗವಂತನ ರೂಪಗಳನ್ನು, ಅಜಾದಿ ರೂಪಗಳನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ. ಆದರೆ ಈ 51 ವರ್ಣಗಳಲ್ಲಿ ಅದರಲ್ಲಿ ವ್ಯಾಪಿಸಿಕೊಂಡಿರತಕ್ಕಂತಹದ್ದು ಇದು ಬೇಕಾದಷ್ಟು ದೊಡ್ಡದಾಗಿ ಇದು ಸಾಮಾನ್ಯವಾಗಿ ಒಂದು ಸಣ್ಣ ವಿಚಾರ ಅಲ್ಲ. ಏನೋ ಒಂದು ಸಣ್ಣ ವಿಚಾರದಲ್ಲಿ ನಾವು ಇದನ್ನು ಹೇಳಿ ಮುಗಿಸ್ಬೋದು, ಇಲ್ಲವೇ ಇಲ್ಲ. ಇದು ಎಂತಹದ್ದು ಅಂತ ಕೇಳಿದ್ರೆ ತುಂಬ ಗಹನವಾದಂತಹ ವಿಚಾರ. ಈ 51 ವರ್ಣಗಳು ಅದರಲ್ಲಿ ವ್ಯಾಪಿಸಿರತಕ್ಕಂತಹದ್ದು, ಇನ್ನು ಭೂತಾಕಾಶ, ಅವ್ಯಾಕೃತಾಕಾಶ, ಇದರಲ್ಲಿರತಕ್ಕಂತಹ ಭೇದಗಳು, ಇದರಲ್ಲಿರತಕ್ಕಂತಹ ಒಂದಷ್ಟು ವಿಚಾರಗಳು, ಎಲ್ಲವನ್ನೂ ಕೂಡ ನಾವು ತಿಳಿಯುವಂತಹದ್ದು ತುಂಬ ಕಷ್ಟ ಸಾಧ್ಯವಾಗಿರತಕ್ಕಂತಹದ್ದು ಎಂಬ ವಿಚಾರವನ್ನು ಹೇಳುತ್ತಾರೆ. ಹೀಗೆ ಆ ಭಗವಂತನ ಸಾಮರ್ಥ್ಯವನ್ನು ಹೇಳಿ ಅದಾದಮೇಲೆ ಭಗವಂತನ ದೇಹ ಮತ್ತು ನಾಡಿಗಳಲ್ಲಿ ನಮ್ಮಲ್ಲಿ ಭಗವಂತ ಯಾವ ರೀತಿಯಾಗಿ ನಿಯಾಮಕನಾಗಿದ್ದಾನೆ
ವ್ಯಾಪಿಸಿಕೊಂಡಿದ್ದಾನೆ, ಹೌದು. ವ್ಯಾಪಿಸಿಕೊಂಡಿರತಕ್ಕಂತಹ ಭಗವಂತ ನಿಯಾಮಕನಾಗಬೇಕಲ್ವ? ಹೇಗೆ ಅಂತ ಕೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿದ್ದರೆ ಸಾಕಾಗುವುದಿಲ್ಲ, ಅದು ನಮ್ಮ ಕಂಟ್ರೋಲ್ ಇರಬೇಕು. ಜಗತ್ತು ಭಗವಂತನಿಂದ ಸೃಷ್ಟಿಯಾಯಿತು, ಹೌದು. ಭಗವಂತನಿಂದ ಸೃಷ್ಟಿಯಾದಂತಹ ಜಗತ್ತು ಇದು ಏನಾಗಿರಬೇಕು ಗೊತ್ತುಂಟ? ಇದು ಭಗವಂತನ ಕಂಟ್ರೋಲ್ ಇರಬೇಕು. ಭಗವಂತನ ಕಂಟ್ರೋಲ್ ಬಿಟ್ಟು ಇತರ ಯಾರ ಅದು ಕಂಟ್ರೋಲಲ್ಲಿ ಕೂಡ ಹೋಗಬಾರ್ದು. ಅಂದರೆ ಏನಾಯಿತು, ಯಾರು ಇದರ ಸೃಷ್ಟಿಕರ್ತನೋ ಅವರ ಕಂಟ್ರೋಲಲ್ಲಿ ಇದ್ರೆ ಮಾತ್ರ ಆ ಜಗತ್ತು ಅದೊಂದು ಒಪ್ಪಿಕೊಳ್ಳಿಕ್ಕೆ ಬರ್ತದೆ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಜಗತ್ತನ್ನು ಸೃಷ್ಟಿ ಮಾಡುವುದು ಮಾತ್ರವಲ್ಲ, ಮತ್ತೆ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಕಂಟ್ರೋಲ್ ಕೂಡ ತಾನೇ ಮಾಡುವಂತಹದ್ದು. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನೂ ಕೂಡ ಮಾಡುವವನೇ. ಆದ್ದರಿಂದ ಇದನ್ನ ದಾಸರು ಹೇಳ್ತಾರೆ, ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನಳು ತ್ರಿಸ್ಥಾನಗ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ 72,000 ಇನಿತು ನಾಡಿಗಳು ನಿಯಾಮಿಸುತ್ತ ಗಭಸ್ತಿ ಗ ಲೋಕದಳು ಸರ್ವತ್ರ ಬೆಳಗುವನು. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಮುಖ್ಯವಾಗಿ ಭಗವಂತನನ್ನ ವೇದಗಳು ಪ್ರತಿಪಾದ್ಯ ಅಂತ ಕೊಂಡಾಡ್ತದೆ. ಭಗವಂತ ಯಾವುದರಿಂದ ಪ್ರತಿಪಾದ್ಯ ಅಂತ ಕೇಳಿದ್ರೆ ವೇದ ಶಬ್ದಕ್ಕೆ ಅನಂತವಾಗಿರತಕ್ಕಂತಹ ವೇದಗಳು, ಅನಂತವಾಗಿರತಕ್ಕಂತಹ ವೇದಗಳು ಓಂಕಾರ ಇದು ಪ್ರಣವ. ಆಚಾರ್ಯ ಮಧ್ವರು ನಮಗೆ ಆರಂಭದಲ್ಲಿ ಅಕಾರ ತಿತಿಶಾಂತ ಅಂತಹ ಅಂತ ಹೇಳಿಕೊಂಡು ಓಂಕಾರದ ವ್ಯಾಖ್ಯಾನವನ್ನು ಹೇಳ್ತಾ ಬರ್ತಾರೆ. ಓಂಕಾರದಲ್ಲಿ ಏನೆಲ್ಲ ಇದೆ ಅಂತ ಕೇಳಿದಾಗ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಹೀಗೆ ಈ 8 ತನ್ನೊಳಗೆ ಇಟ್ಟುಕೊಂಡು ಪ್ರಕಾಶಮಾನವಾದದ್ದು ಈ ಓಂಕಾರ ಪ್ರತಿಪಾದ್ಯಮಾನವಂತಹ ರೂಪ ಅದು ನಾರಾಯಣನದ್ದೇ, ಭಗವಂತನದ್ದೇ. ಹೊರತು ಇನ್ನಿತರ ಯಾರೂ ಕೂಡ ಓಂಕಾರ ಪ್ರತಿಪಾದ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಆ ಪ್ರಣವ ಪ್ರತಿಪಾದ್ಯ ಇಡೀ ಭಗವಂತ ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವನು ಈ ದೇಹದಲ್ಲಿ ಇದ್ದಾನೆ. ದೇಹದಲ್ಲಿ 3 ಸ್ಥಾನಗಳಲ್ಲಿರ್ತಾನಂತೆ. ಎಲ್ಲಿ ಕೇಳಿದರೆ ನೇತ್ರ, ಕಂಠ, ಹೃದಯ. ಇದೇ ನಾವು ಜಾಗೃತ, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥಾನಗಳನ್ನು ಕಲ್ಪನೆ ಮಾಡ್ತೇವೆ. ವಿಶ್ವನಾಮಕನಾಗಿರತಕ್ಕಂತಹ ಪರಮಾತ್ಮ, ತೈಜಸನಾಮನಾಗಿರತಕ್ಕಂತಹ ಪರಮಾತ್ಮ, ಅದೇ ರೀತಿಯಾಗಿ ತೈಜಸ ಪ್ರಾಜ್ಞ, ಈ ಪ್ರಾಜ್ಞನಾಗಿರತಕ್ಕಂತಹ ಪರಮಾತ್ಮ. ವಿಶ್ವನಾಮಕನಾಗಿದ್ದಾಗ ಭಗವಂತ ನೇತ್ರ ಭ್ರೂಮಧ್ಯದಲ್ಲಿ, ತೈಜಸನಾಗಿದ್ದಾಗ ಕಂಠದಲ್ಲಿ, ಅದಾದಮೇಲೆ ಪ್ರಾಜ್ಞನಾಗಿದ್ದಾಗ ಹೃದಯದಲ್ಲಿ. ಹೀಗೆ ಈ 3 ಸ್ಥಾನಗಳಲ್ಲಿ ಭಗವಂತ ಇರ್ತಾನೆ. ತಾನು ಅಲ್ಲಲ್ಲಿ ಜಾಗೃತ ಅವಸ್ಥೆಯನ್ನು, ಜಾಗೃತ, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥೆಗಳನ್ನು ತಾನು ನಿಯಮನೆ ಮಾಡ್ತಾನೆ. ಇದ್ದುಕೊಂಡು ಎಷ್ಟು ರೂಪಗಳು ಅಂತ ಕೇಳಿದ್ರೆ ಒಂದು 15, ಇನ್ನೊಂದು 21, ಇನ್ನೊಂದು 24. ಈ ಒಂದು 15 ರೂಪಗಳು ಅದು ಯಾವುದು ಅಂತ ಕೇಳಿದ್ರೆ 15 ರೂಪಗಳನ್ನು ಕೂಡ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಅಕಾರ, ಉಕಾರ, ಮಕಾರ ಇದರಿಂದಾಗಿ ಉಂಟಾಗುತ್ತಕ್ಕಂತಹ 3 ತ್ರಿಪಂಚಕ, 3 5 15, 3ರ 5 ವಿಭಾಗ, ಅದು ಗುಣಿಸು, ಅದನ್ನು 15 ರೂಪ. ಅದಾದಮೇಲೆ ಏಕವಿಂಶತಿ 21 ರೂಪಗಳು. ಅದಾದಮೇಲೆ ಅಜಾದಿ 51 ರೂಪಗಳು. ಹೀಗೆ ಎಲ್ಲ ರೂಪಗಳು ಕೂಡ ಭಗವಂತ ಇರ್ತಾನೆ. ಇದ್ದುಕೊಂಡು ತಾನು 72,000 ನಾಡಿಗಳಲ್ಲಿ 36,000 ಬಲನಾಡಿ, 36,000 ಎಡನಾಡಿ ದೇಹವನ್ನು ಸರಿಯಾಗಿ ವಿಭಾಗ ಮಾಡಿಕೊಳ್ಳಬೇಕು. ಒಟ್ಟು 72,000 ನಾಡಿಗಳಿರ್ತದೆ. 72,000 ನಾಡಿಗಳು ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಇರುವಂತಹದ್ದು. ಈ 72,000 ನಾಡಿಗಳಲ್ಲಿ ಹೇಗೆ ವ್ಯವಸ್ಥೆ ಅಂತ ಕೇಳಿದಾಗ ಇದರಲ್ಲಿ ಯಾರು ನಿಯಾಮಕವಾಗಿರತಕ್ಕಂತಹದ್ದು,
ಈ ನಾಡಿಗಳನ್ನು ನಾಡಿಗಳು ಬೇಕಾದಷ್ಟು ನಾಡಿಗಳನ್ನು ಇಡಾಚ ಪಿಂಗಳಾಚ ಇವ ಅಂತ ಹೇಳಿಕೊಂಡು ವಜ್ರಿಕ ಆರ್ಯ ಅವಭಾಸಿನಿ ಇದು ಪ್ರಸಿದ್ಧವಾಗಿರತಕ್ಕಂತಹ ನಾಡಿಗಳು. ಸುಷುಮ್ನ ನಾಡಿ ಇದೆಲ್ಲವೂ ಕೂಡ ಅದರಲ್ಲಿ ಮತ್ಮನಃ ವಜ್ರಿಕ ಆರ್ಯ ಅವಭಾಸಿನಿ ಹೀಗೆ ಮತ್ತೊಂದು ಉಪನಾಡಿಗಳು ಎಲ್ಲ ನಾಡಿಗಳನ್ನು ಹೇಳ್ತಾರೆ. ಈ ಯಾವ ನಾಡಿಗಳು ಇದು ಸರಿಯಾದಂತಹ ಕಾರ್ಯವನ್ನು ಸರಿಯಾದಂತಹ ಕೆಲಸವನ್ನು ಮಾಡಬೇಕು ಅಂತಾದರೆ ಈ 36,000 ಬಲನಾಡಿ 36,000 ಎಡನಾಡಿ ಒಟ್ಟು 72,000 ನಾಡಿಗಳು ಅದು ಕಾರ್ಯವನ್ನು ಮಾಡಬೇಕು. ಈ ನಾಡಿಗಳಲ್ಲಿ ನಾಡಿ ನಿಯಾಮಕನಾಗಿ ನಾಡಿಗಳಲ್ಲಿ ನಾವು ದೊಡ್ಡ ವೈದ್ಯರು ಹುಡುಕ್ತಾರಲ್ವ, ಏನು ನಮ್ಮನ್ನು ಅವರಿಗೆ ಏನು ನಮ್ಮ ದೇಹಕ್ಕೆ ಮದ್ದನ್ನು ಕೊಡಬೇಕು ಅಥವಾ ಇನ್ನಿತರ ಯಾವುದೋ ನಾಡಿ ವೈದ್ಯರು ಅಂತಿದ್ದಾಗ ಅವರು ನಾಡಿ ಮಿಡಿತದಿಂದಾಗಿ ನಮ್ಮನ್ನು ಹುಡುಕ್ತಾರೆ. ಇವರ ನಾಡಿ ಮಿಡಿತ ಇದ್ದರೆ ಬದುಕಿದ್ದಾನೆ ಅಂತ ಕೇವಲ ಸ್ಟೆಥೋಸ್ಕೋಪ್ ಹಿಡಿದುಕೊಂಡು ಕಿವಿಗೆ ಸ್ಟೆಥೋಸ್ಕೋಪ್ ಹಾಕಿಕೊಂಡು ಎದೆಗೆ ಹಿಡಿದ ತಕ್ಷಣ ಬದುಕಿದ್ದಾನೆ ಅಂತ ಆಗಬೇಕು ಅಂತಿಲ್ಲ. ಪ್ರಾಚೀನರ ವ್ಯವಸ್ಥೆ ಹೇಗೆ ಅಂತ ಕೇಳಿದಾಗ ಈ ನಾಡಿ ಮಿಡಿತವನ್ನು ನೋಡ್ತಾರೆ. ನಾಡಿ ಕೆಲಸ ಮಾಡ್ತಾ ಉಂಟು, ಅದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹದ್ದು ಉಂಟು ಅಂತಾದರೆ ಆವಾಗ ಅವ ಬದುಕಿದ್ದಾನೆ ಅಂತ. ಯಾರಲ್ಲಿ ನಾಡಿ ಮಿಡಿತ ಇಲ್ಲ, ಯಾರಿಗೆ ಇದು ಹೋಗಿರ್ತದೆ ಆವಾಗ ಅಂತಹ ವ್ಯಕ್ತಿಯಲ್ಲಿ ಯಾವತ್ತೂ ಕೂಡ ಇಲ್ಲ. ಅದಕ್ಕೋಸ್ಕರ ಈ ನಾಡಿ 72,000 ನಾಡಿಗಳು ಇದು ಏನು ಆಗಿರ್ತದೆ, ಇದರಲ್ಲಿ ನಿಯಾಮಕ ಭಗವಂತ ಇಷ್ಟು ನಾಡಿಗಳಲ್ಲಿಯೂ ಕೂಡ ತಾನು ನಿಯಾಮಕನಾಗಿರ್ತಾನೆ. ಇದ್ದುಕೊಂಡು ಏನು ಮಾಡ್ತಾನೆ, ಗಭಸ್ತಿ ಭಗವಂತನಿಗೆ ಗಭಸ್ತಿನೇ ವಿಸತ್ವಸ್ಥಃ ಸಿಂಹೋ ಭೂತ ಮಹೇಶ್ವರ. ಭಗವಂತನಿಗೆ ಗಭಸ್ತಿ ಅಂತ ಹೆಸರು. ಏನು ಗಭಸ್ತಿ ಅಂತ ಕೇಳಿದ್ರೆ ಭಗವಂತ ಎಲ್ಲೆಲ್ಲಿದ್ದಾನೆ ಅಂತ ಕೇಳಿದಾಗ ಎಲ್ಲ ಕಡೆಗಳಲ್ಲೂ ಕೂಡ ಇಡೀ ಸೂರ್ಯಾದಿ ಕಿರಣಗಳಲ್ಲಿ ತಾನಿಟ್ಟುಕೊಂಡಿರ್ತಾನೆ. ಅದಾದ್ಮೇಲೆ ಇಂತಹ ಭಗವಂತ ತಾನು ವ್ಯಾಪಿಸಿಕೊಂಡು ಅದಕ್ಕೋಸ್ಕರವಾಗಿ ಪ್ರಣವ ಅಂತ ಹೇಳಿದ್ದು. ಈ ಪ್ರಣವ ಶಬ್ದದ ರೂಪದ ವ್ಯವಸ್ಥೆಯನ್ನು ಹೇಳುವಾಗ ಆಚಾರ್ಯರಿಂದ ನಾವು ಹಿಡ್ಕೊಂಡಾಗ ಅವರ ಆಚಾರ್ಯರ ಮಾತು, ಉಪನಿಷತ್ತಿನ ಮಾತು, ಇನ್ನಿತರ ಎಲ್ಲೇ ತೆಗೆದುಕೊಂಡರೂ ಕೂಡ ಪ್ರಣವ ಪ್ರತಿಪಾದ್ಯಮಾನವಾದದ್ದು ಅದು ಯಾವುದು ಅಂತ ಕೇಳಿದಾಗ ನಾವು ಬೇರೆ ಯಾರನ್ನೂ ಕೂಡ ಹೇಳಲಿಕ್ಕಿಲ್ಲ. ಸ್ಕಂದ ಪ್ರಣವ ಪ್ರತಿಪಾದ್ಯ, ದುರ್ಗೆ ಪ್ರಣವ ಪ್ರತಿಪಾದ್ಯ, ಅಥವಾ ಶಾಸ್ತ್ರ ಅಥವಾ ಇನ್ನಿತರ ಯಾರೋ ಪ್ರಣವ ಪ್ರತಿಪಾದ್ಯರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದಾಗ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ದೃಶು ಇದೊಂದು ಮೊದಲ ಪ್ರಮಾಣ. ಏನು ಎಲ್ಲಿ ಅಂತ ಕೇಳಿದಾಗ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ದೃಶು. ದೃಶು ಶಬ್ದ ಯಾವುದು? ಶಬ್ದ ಅಂತ ಹೇಳಿದ್ರೆ ಅಪೌರುಷೇಯವಾಗಿರ್ತಕ್ಕಂಥ ಶಬ್ದಗಳು. ಅಪೌರುಷೇಯವಾಗಿರ್ತಕ್ಕಂಥ ಶಬ್ದಗಳು ಎಲ್ಲವೂ ಕೂಡ ಅದು ನಂದೇ ಅಂತ ಹೇಳಿದಾಗ ಯಾರ್ಯಾರು ನಂದು ಅಂತ ಹೇಳಿದ್ರೆ ಆಗೋದಿಲ್ಲ. ಮುಖ್ಯವಾಗಿ ಭಗವಂತ ಹೇಳಿಕೊಂಡಿರತಕ್ಕಂಥದ್ದು ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ದೃಶು. ಅದಾದ ಮೇಲೆ ವೇದ್ಯಂ ಪವಿತ್ರಮೋಂಕಾರ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾನು ಎಲ್ಲಿದ್ದೇನೆ ಅಂತ ಕೇಳಿದಾಗ ವೇದ್ಯಂ ಅಹಂ ವೇದ್ಯ. ಎಲ್ಲಿಂದ ವೇದ್ಯ? ಅಹಂ ವೇದ್ಯಂ ಪವಿತ್ರಂ ಓಂಕಾರ. ಓಂಕಾರತ್ವೇನ ಅಭಿವೇದ್ಯ, ಓಂಕಾರತ್ವೇನ ವೇದ್ಯ ಕಹ ಅಂತ ಕೇಳಿದಾಗ ಅದು ಅವನು, ನಾನು ಅಂತ ಹೇಳಿಕೊಂಡಿದ್ದಾನೆ. ಇನ್ನು ವಿಷ್ಣು ಸಹಸ್ರನಾಮನಿಟ್ಟುಕೊಂಡಾಗ ಪ್ರಾಣದ ಪ್ರಣವ ಪಣಃ ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನ ಎಲ್ಲ ಶಬ್ದಗಳು ಕೂಡ ಪ್ರಾಣದ ಪ್ರಣವ ಪಣಃ ಪ್ರಮಾಣಂ ಪ್ರಾಣನಿಲಯ ಎಲ್ಲ ಶಬ್ದಗಳು ಕೂಡ ಅವನದ್ದೇ. ಅದಾದ್ಮೇಲೆ ಅಹಮೇಕೋ ಅಖಿಲ ಗುಣೋ ವಾಚಕ ಪ್ರಣವೋ ಮಮ ಅಂತ ಹೇಳಿಕೊಂಡು ಅಹಮೇಕ ಅಖಿಲ ಗುಣ ವಾಚಕ ಪ್ರಣವ, ನಾನು ಪ್ರಣವವಾಚ್ಯನಾಗಿದ್ದೇನೆ ಎಂಬುದಾಗಿ ಹೀಗೆ ಭಗವಂತ ತಾನು ಹೇಳಿಕೊಂಡಿದ್ದಾನೆ. ಆದ್ದರಿಂದ 72,000 ನಾಡಿಗಳು 72,000 ರೂಪಗಳಿಂದಾಗಿ, ಒಂದೊಂದು ರೂಪಗಳಲ್ಲ 72,000 ರೂಪಗಳಿಂದಾಗಿ ಭಗವಂತ ವೇದ್ಯನಾಗಿದ್ದಾನೆ. ಅಂತಹ ವೇದ್ಯನಾಗಿರ್ತಕ್ಕಂಥ ನಮ್ಮ ಶರೀರಗಳು ಚೆನ್ನಾಗಿರಬೇಕು ಅಂತಾದರೆ ಮೊದಲೇ ಹೇಳಿದೆ ಅಲ್ವಾ, ನಾಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಾದರೆ ತಲೆಯಲ್ಲಿ ಇರ್ತಾನೆ, ಮಲಗಿದ್ದಾಗ ಚೆನ್ನಾಗಿರ್ತಾನೆ. ಬೆಳಿಗ್ಗೆ ಏಳುವಾಗ ತಲೆಯಲ್ಲಿರ್ತಕ್ಕಂತಹ ನಾಡಿ ಯಾವುದೋ ಒಂದು ಸ್ವಲ್ಪ ವ್ಯತ್ಯಾಸವಾಗಿದ್ದರೆ
ಯಾವುದೂ ಕೂಡ ಗೊತ್ತಾಗುವುದಿಲ್ಲ, ಒಂದ ಸ್ಮೃತಿ ಇರೋದಿಲ್ಲ, ಒಂದ ಈ ಜಗತ್ತಿನ ಯಾವ ವ್ಯವಸ್ಥೆಗಳಿಗೂ ಕೂಡ ಒಗ್ಗೋದಿಲ್ಲ. ಈ ರೀತಿಯಾಗಿ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ನಾಡಿಯಲ್ಲಿ ನಾಡಿ ನಿಯಾಮಕನಾಗಿ ನಾಡಿಯಲ್ಲಿ ಇದ್ದುಕೊಂಡು ನಮ್ಮನ್ನು ನೇಮನೆ ಮಾಡ್ತಾನೆ ಎಂಬಂತಹ ವಿಚಾರವನ್ನು ನಮಗೆ ದಾಸರು ಹೇಳ್ತಾರೆ. ಇದನ್ನು ನಿತ್ಯದಲ್ಲೂ ಕೂಡ ಚಿಂತನೆ ಮಾಡುವಂತಾಗಲಿ ಎಂಬಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು.